ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಿಜೆಪಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಕರಾವಳಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿ ಇರಬಹುದು. ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ವಿಚಾರ. ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಈಗ ಆಪರೇಷನ್ ಜೆಡಿಎಸ್ ಅಥವಾ ಆಪರೇಷನ್ ಹಸ್ತ ನಡೆಸುವಂತ ಮಾತಿಗೆ ಮಂಗಳೂರಿನಲ್ಲಿ ಸಚಿವರು ಕೊಟ್ಟಿರುವಂತಹ ಉತ್ತರ ಇದು. ನಮ್ಮ ಸಂಪರ್ಕದಲ್ಲಿರುವ ಬಿಜೆಪಿ ಶಾಸಕರು ಯಾರು ಅಂತ ಈಗ ಸದ್ಯಕ್ಕೆ ಹೇಳುವಂತಹ ನಿರ್ಧಾರ ಮಾಡಿಲ್ಲ, ಹೇಳೋದಿಲ್ಲ. ಮಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಆಪರೇಷನ್ ಕಮಲ ಅನ್ನೋ ಹೆಸರಿನಲ್ಲಿ ಅಷ್ಟು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಇಷ್ಟು ಜನ ಜೆಡಿಎಸ್ನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೂ ಕೂಡ ಗೊತ್ತಿದೆ ಬಿಜೆಪಿಯನ್ನು ಕಟ್ ಹಾಕೋದು ಹೇಗೆ ಅಂತ. ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಆದರೆ ಬಿಜೆಪಿ ಶಾಸಕರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದು ಕರಾವಳಿ ಶಾಸಕರು ಆಗಿರಬಹುದು, ಬಿಜೆಪಿ ಶಾಸಕರಾಗಿರ್ಬೋದು, ಯಾರಾದರೂ ಕೂಡ ಅದನ್ನು ಹೆಸರನ್ನು ಸದ್ಯಕ್ಕೆ ಹೇಳೋದಿಲ್ಲ. ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಅದನ್ನು ಹೇಳ್ತೀವಿ ಅಂತ ಮಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಹೊಸದಾದಂತಹ ಬಾಂಬನ್ನು ಹಾಕಿದ್ದಾರೆ. ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ನಾವು ಕೂಡ ಆಪರೇಷನ್ ಮಾಡೋದಲ್ಲಿ ಸಿದ್ಧಹಸ್ತರು ಅನ್ನೋದನ್ನು ಪರೋಕ್ಷವಾಗಿ ಇಲ್ಲಿ ಒಪ್ಕೊಂಡಂತೆ ಆಗಿದೆ. ಆದರೆ ನಮಗೆ ಯಾವುದೇ ಆತಂಕ ಇಲ್ಲ. ಅವ್ರು ಆಪರೇಷನ್ ಕಮಲ ಮಾಡಿಕೊಂಡ್ರೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಎಷ್ಟು ಜನ ಶಾಸಕರನ್ನು ಬೇಕಾದರೂ ಸಂಪರ್ಕದಲ್ಲಿರಲಿ. ಆದರೆ ಸರ್ಕಾರಕ್ಕೆ ಯಾವುದೇ ಆತಂಕ ಇಲ್ಲ, ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ಬಿಜೆಪಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂತ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ಹೇಳಿದ್ದಾರೆ. ಸೊ ನಮ್ಮ ಸಂಪರ್ಕದಲ್ಲಿ ಇರುವಂಥ ಬಿಜೆಪಿ ಶಾಸಕರು ಯಾರು ಅಂತ ಸದ್ಯಕ್ಕೆ ಹೇಳೋದಿಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಆಪರೇಷನ್ ಕಮಲ ನಡೆಸ್ತಾರೋ ಆ ಟೈಮಲ್ಲೇ ನಾವು ಕೂಡ ಬಾಣ ಬಿಡೋದಕ್ಕೆ ರೆಡಿ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ವಿಚಾರ ಅಂತ ತಿಳಿಸಿದ್ದಾರೆ. ಏನದು ದೊಡ್ಡ ಮಟ್ಟದ ವಿಚಾರ ಅಂದರೆ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರುವಂತಹ ಶಾಸಕರು ಇದ್ದಾರಾ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ನಿಜಕ್ಕೂ ಹಾಗಿದ್ರೆ ಆಪರೇಷನ್ ಕಮಲಕ್ಕೆ ಬೇಸತ್ತು ಬಿಜೆಪಿ ಶಾಸಕರೇ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಈ ಒಂದು ಹೇಳಿಕೆಯಿಂದ ಹುಟ್ಟುಹಾಕ್ತಾ ಇದೆ. ಸೊ ಹಾಗಾಗಿ ಸರ್ಕಾರವನ್ನು ಬಿಜೆಪಿ ಪ್ರತಿ ಸಾರಿಯೂ ಕೂಡ ತಿಂಗಳಿಗೊಂದರ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಅವರು ಮೀಟಿಂಗನ್ನು ಮಾಡ್ತಾರೆ, ಸಭೆಗಳನ್ನು ನಡೆಸ್ತಾರೆ, ರೆಸಾರ್ಟ್ ವಾಸವನ್ನು ಮಾಡ್ತಾರೆ. ಹಾಗೆ ನಮ್ಮ ಶಾಸಕರು ಅವ್ರ ಜೊತೆ ಇದ್ದಾರೆ, ಕಾಂಗ್ರೆಸ್ನ ಶಾಸಕರಿದ್ದಾರೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಯಾಕೆಂದರೆ ನಿನ್ನೆ ಅಷ್ಟೇ ಕೂಡ ದಿನೇಶ್ ಗುಂಡೂರಾವ್ ಕೆಪಿಸಿಸಿಯ ಅಧ್ಯಕ್ಷರು ಆರೋಪ ಮಾಡ್ತಾ ಇದ್ರು, 200-300 ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ಇವ್ರಿಗೆ ಆಫರ್ವನ್ನು ಮಾಡ್ತಾರೆ ಒಬ್ಬ ಶಾಸಕರಿಗೆ. ಸೊ ಬಿಜೆಪಿ ಅಷ್ಟೊಂದು ಹಣ ಇಟ್ಟಿದೆಯಾ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕೂಡ ಕರಾವಳಿ ಭಾಗದಲ್ಲಿ ಅಬ್ಬರಿಸ್ತಾ ಇದ್ರು. ಆದರೆ ಇವತ್ತು ಯುಟಿ ಖಾದರ್ ಸಚಿವರು ಹೇಳಿಕೆ ಕೊಟ್ಟಿರೋದು ಬಿಜೆಪಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಸೊ ನಾವು ಕೂಡ ಸೂಕ್ತವಾದಂಥ ಸಮಯ ಬರಬೇಕು, ಆ ಟೈಮಿಂಗಲ್ಲಿ ನಾವು ಕೂಡ ಅವರಿಗೆ ಟಾಂಗನ್ನು ಕೊಡ್ತೀವಿ. ಅವರು ಆಶ್ಚರ್ಯ ಆಗೋ ಹಾಗೆ ಕಾಂಗ್ರೆಸ್ ಕೂಡ ಮಾಡುತ್ತೆ. ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ವಿಚಾರ ನಡೀತಾ ಇದೆ. ಸೊ ಹಾಗಿದ್ದಾಗ ಸದ್ಯಕ್ಕೆ ಯಾರೂ ಆ ಬಿಜೆಪಿ ಶಾಸಕರು ಅಂತ ಹೇಳೋದಿಲ್ಲ ಅಂತ ಹೇಳಿ ಒಂದು ರಹಸ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಅದರ ಜೊತೆಗೆ ರಹಸ್ಯ ಬಾಂಬನ್ನು ಸಿಡಿಸಿದ್ದಾರೆ. ಮಂಗಳೂರಿನಲ್ಲಿ ಯುಟಿ ಖಾದರ್ ಬಿಜೆಪಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಹಾಗಾದರೆ ಅನುಮಾನ ಹುಟ್ಟಿಸುತ್ತೆ, ಯಾವ ಬಿಜೆಪಿ ಶಾಸಕರು ಕಾಂಗ್ರೆಸ್ನ ಮತ್ತು ಜೆಡಿಎಸ್ ಅಂದರೆ ಮೈತ್ರಿ ಸರ್ಕಾರದ ಸಂಪರ್ಕದಲ್ಲಿ ಇದ್ದಾರೆ. ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮಂಗಳೂರಿನ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಕೊಡ್ತಾರೆ. ಪ್ರಜ್ವಲ್, ಯುಟಿ ಖಾದರ್ ಒಂದು ಹೊಸ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ಶಾಸಕರು, ಅದರಲ್ಲೂ ಕರಾವಳಿ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ, ಆದರೆ ಯಾರು ಅಂತ ಸೀಕ್ರೆಟ್ ರಿವೀಲ್ ಮಾಡೋದಿಲ್ಲ ಅಂತ ಏನು ಹೇಳಿದ್ದಾರೆ ಯುಟಿ ಖಾದರ್? ಖಂಡಿತವಾಗ್ಲೂ ಗುರುಪ್ರಸಾದ್, ನಿನ್ನೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಅದೇ ರೀತಿ ರಾಜ್ಯ ಉಸ್ತುವಾರಿ ಆಗಿರುವಂತಹ ಕೆ.ಎಸ್. ವೇಣುಗೋಪಾಲ್ ಕೂಡ ದಕ್ಷಿಣ ಕನ್ನಡ ಪ್ರವಾಸವನ್ನು ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ನಮ್ಮ ಜೊತೆ ಕೂಡ ಬಿಜೆಪಿ ಶಾಸಕರು ಏನಿದ್ದಾರೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬ ಹೇಳಿಕೆಯನ್ನು ಕೂಡ ನಿನ್ನೆ ಕೊಟ್ಟಿದ್ರು. ಅದೇ ರೀತಿ ಇಂದು ಬೆಳಿಗ್ಗೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಯುಟಿ ಖಾದರ್ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಬಿಜೆಪಿ ಏನು ಆಪರೇಷನ್ ಕಮಲ ಮಾಡ್ಲಿಕ್ಕೆ ಹೋಗಿದ್ರೆ ನಮ್ಮ ಹತ್ರ ಕೂಡ ಬಿಜೆಪಿ ಶಾಸಕರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಅವರನ್ನು ಕೂಡ ಒಂದು ಕಾಂಗ್ರೆಸ್ಗೆ ಮೈತ್ರಿ ಸರ್ಕಾರಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ನಾವು ಮಾಡ್ತೇವೆ ಎಂಬ ಹೇಳಿಕೆಯನ್ನ ಕೂಡ, ಹೊಸ ಬಾಂಬ್ ಅನ್ನ ಕೂಡ ಈ ಉಸ್ತುವಾರಿ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರ ಹಾಕಿರುವಂತದ್ದು. ಅದೇ ರೀತಿಯಾಗಿ ಅವರಿಗೂ ಕೂಡ ನಾವು ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಈ ಒಂದು ಮೈತ್ರಿ ಸರ್ಕಾರಕ್ಕೆ ಬರ್ಲಿಕ್ಕೆ ಒಪ್ತಾ ಇದ್ದಾರೆ, ಅವರನ್ನ ಕೂಡ ಕರೆಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡ್ತೇವೆ ಎಂಬ ಹೇಳಿಕೆಯನ್ನ ಕೂಡ ಉಸ್ತುವಾರಿ ಸಚಿವರಾದಂತಹ ಯುಟಿ ಖಾದರ್ ಅವರು ಕೊಟ್ಟಿರುವಂತದ್ದು ಗುರುಪ್ರಸಾದ್. ಓಕೆ, ಸೊ ಈಗ ಕರಾವಳಿ ಭಾಗದಲ್ಲಿ ಶಾಸಕರಿದ್ದಾರೆ, ಅದರ ಜೊತೆಗೆ ಬಿಜೆಪಿ ಶಾಸಕರು ಕೂಡ ಇದ್ದಾರೆ ಅಂತಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಸಕ್ರಿಯರಾಗಿರುವಂಥವ್ರು, ಹಾಗೆ ಸಾಕಷ್ಟು ಪ್ರಭಾವಿ ಆಗಿರುವಂಥ ಯುಟಿ ಖಾದರ್ ಅವರನ್ನೇನಾದರೂ ಸಂಪರ್ಕ ಮಾಡಿದಾರ, ಆ ಮುಖೇನ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡುವಂತಹ ಮನಸ್ಸೇನಾದರೂ ಮಾಡಿದ್ದಾರಾ ಶಾಸಕರು? ಯಾರು ಇರಬಹುದು ಅಂತ ಏನಾದರೂ
ಊಹೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಪ್ರಜ್ವಲ್? ಖಂಡಿತ ಗುರುಪ್ರಸಾದ್. ಈಗಾಗಲೇ ಸಚಿವ ಯುಟಿ ಖಾದರ್ ಹೇಳಿರುವ ಪ್ರಕಾರ ನಾವು ಕರಾವಳಿಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿ ಇದ್ದೇವೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಂದು ಬಿಜೆಪಿ ಗೆದ್ದುಗೆಯನ್ನ ಏರಿರುವ ನಿಟ್ಟಿನಲ್ಲಿ ಅವರನ್ನ ಸಂಪರ್ಕ ಮಾಡುವ ಕೆಲಸವನ್ನ ಕೂಡ ನಾವು ಮಾಡಿದ್ದೇವೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರು ಸಂಪರ್ಕದಲ್ಲಿ ಇದ್ದಾರೆ ಎಂಬ ಮಾಹಿತಿಯನ್ನು ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಬಿಟ್ಟುಕೊಡ್ಲಿಲ್ಲ. ಯಾಕಂದ್ರೆ ಗುಪ್ತವಾಗಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಅವರನ್ನ ಮೈತ್ರಿ ಸರ್ಕಾರಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತೀವಿ ಎಂಬ ಹೇಳಿಕೆಯನ್ನ ಒಂದು ಕೊಟ್ಟಿರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ಅದರ ಜೊತೆಯಲ್ಲಿ ನಮ್ಮ ಬಿಜೆಪಿ ಯಾವುದೇ ಭೀತಿ ಇಲ್ಲ. ಅದು ನಮ್ಮ ಹಿರಿಯ ನಾಯಕರು ವೇಣುಗೋಪಾಲ್ ಜೋಯಿಲಿ ಅಂತ ಹೇಳಿದರೆ ಅವರು ಈ ರೀತಿ ಪ್ರಯತ್ನ ಅವತ್ತಿಂದ ಪ್ರಾರಂಭ ಮಾಡ್ತಾರೆ, 8 ತಿಂಗಳಿಂದ ಪ್ರಾರಂಭ ಮಾಡ್ತಾರೆ. ಸೊ ಇಟ್ ಈಸ್ ದೇರ್ ಅಗೇನ್ಸ್ಟ್ ಡೆಮಾಕ್ರಸಿ. ಜನಸಾಮಾನ್ಯರ ಅವರಿಗೆ ಸ್ಪಷ್ಟವಾದ ಬಹುಮತ ಕೊಡಲಿಲ್ಲ. ಕರ್ನಾಟಕ ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇವತ್ತು ನಡೆಸ್ತಾ ಇದೆ. ಇದಕ್ಕೆ ಬೇಕಾಗುವಂಥ ಸಹಕಾರ ಕೊಡೋದು ಬಿಟ್ಟು ಇದನ್ನು ಅಸ್ಥಿರತೆಗೊಳಿಸುವಂಥದ್ದು, ಅವಿಶ್ವಾಸ ಸಲ್ಲಿಸುವಂಥದ್ದು, ಶಾಸಕರನ್ನು ಕೂತ್ಕೊಳಿಸುವಂಥದ್ದು, ಈ ರೀತಿ ಪ್ರಭುತ್ವದ ರೀತಿಯಲ್ಲಿ ಕರ್ನಾಟಕದ ಗೌರವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು BJPಯವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಯಾವುದೇ ಭೀತಿ ಇಲ್ಲ. 5 ವರ್ಷ ಸಮ್ಮಿಶ್ರ ಸರ್ಕಾರ, ಸುಭದ್ರವಾದ ಸರ್ಕಾರ ನಡೀತಿದೆ. ಕುಮಾರಸ್ವಾಮಿ ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಈಗ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಸೊ ಯಾರಿಗೂ ಕೂಡ ಇದರ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಯಾವುದು ಅಲ್ಲ, ಬರಬೇಕಂದ್ರೆ ನಾವು ಕೂಡ ಕೇಳ್ಕೊಳ್ಳುವಂಥದ್ದು. ಯಾವುದು ಎಲ್ಲ ನಮ್ಮ ಹಿರಿಯ ನಾಯಕರ ಜೊತೆ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ BJP ಪಾರ್ಟಿಯ ಶಾಸಕರು ಕೂಡ ಸಂಪರ್ಕದಲ್ಲಿ ಇದ್ದಾರೆ. ನಮಗೆ ತೊಂದರೆ